ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬೀದರ್ ನಗರದ ಸಿಎಂಸಿ ಕಾಲೋನಿಯಲ್ಲಿ ನೀರಿನಿಂದ ಮಕ್ಕಳ ಹಾಗೂ ಜನಸಾಮಾನ್ಯರು ಚೀರಾಟ ಗೋಳಾಟ. ಬೀದರ್ ನಗರದ ವಾರ್ಡ್ 26 ಹಾಗೂ 27ರಲ್ಲಿ ಸ್ಪ್ರಿಂಗ್ ಫೀಲ್ಡ್ ಶಾಲೆಯ ಹಿಂದುಗಡೆ ಮಳೆಯಿಂದ ನೀರು ಓಣಿಯಲ್ಲಿ ಹಲವಾರು ಮನೆಯಲ್ಲಿ ತುಂಬಿ ಹೋಗಿದ್ದು, ಇದಕ್ಕೆ ನಗರಸಭೆಯ ನಿಷ್ಕಾಳಜಿತನವೇ ಕಾರಣ. ಮನೆಯಲ್ಲಿ ವಯೋವೃದ್ಧರು ಮಕ್ಕಳು ಇದ್ದು, ಇಂದು ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿ ತುಂಬಿದ ನೀರಿನಿಂದ ಗಾಬರಿಗೊಂಡು ಓಣಿಯಲ್ಲೆಲ್ಲ ಕೆಲವು ಕ್ಷಣ ಚೀರಾಟ ಉಂಟಾಗಿದೆ. ಆದ ಕಾರಣ ನಗರಸಭೆಯು ಮುಂದೇನಾದರೂ ಎಚ್ಚೆತ್ತುಕೊಂಡು ಓಣಿಯಲ್ಲಿ ಸಮರ್ಪಕ ಚರಂಡಿ ಹಾಗೂ ರಸ್ತೆ ನಿರ್ಮಾಣ, ನೀರು ಮನೆಯಲ್ಲಿ ಹೋಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಸಮಸ್ತ ವಾರ್ಡ್ 26 ಹಾಗೂ 27ರ ಓಣಿಯ ನಿವಾಸಿಗಳ ನೋವಿನ ಮನವಿಯಾಗಿದೆ. ಆದಷ್ಟು ಬೇಗ ಕ್ರಮ ಕೈಗೊಳ್ಳದೇ ಇದ್ದರೆ ಭೀಮ್ ಆರ್ಮಿ ಬೀದರ್ ಜಿಲ್ಲಾ ಸಮಿತಿಯು ಓಣಿಯ ಜನರೊಂದಿಗೆ ಸೇರಿ ಬೀದರ್ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದೆಂದು ಈ ಮೂಲಕ ತಿಳಿಸಿರುತ್ತಾರೆ. ಗಾಳೆಪ್ಪ ಲಾಥಕರ್, ಜಿಲ್ಲಾ ಗೌರವಪರ ಅಧ್ಯಕ್ಷರು, ಭೀಮ್ ಆರ್ಮಿ ಬೀದರ್. ವರದಿ ಸತೀಶ್ ಕುಮಾರ್, ಕಲಾ ಬೀದರ್. ಪೋಚೆ ಓಡಿಸ್ಲತ್ತೇವಲ್ಲ ಒಳಗೆ, ಪೋಚೆ ಓಡಿಸ್ಲತ್ತೇವ ಒಳಗೆ ಕಂಫರ್ಟ್ ಹಾಕಿ. ಆಫೀಸಾಗ ಕೊಡ್ರಿಗೆಲ್ಲ ಜರ ಸುಗಂಧ ಬರ್ಬೇಕಲ್ಲ, ಹಂಗೆ ಓಟ್ ಮಾಡ್ತಾರೆ. ಬರೀ ನಿಂತು ಏನೊಂದು ಹಿಡಿದು ನೀರಿನ ನೀರು ಸಾಗಲ್ಲ ಹೊಂಟವ ಅಲ್ಲ, ಒತ್ತುವರಿ ಇದೆ ಭೈ.